ಪ್ರಸನ್ನ ಅವರು ಸ್ವಲ್ಪ ಹೆಚ್ಚಿನ ಸ್ಥಾನದಲ್ಲಿ ನಿಲ್ತಾರೆ. ಯಾಕೆಂತಂದ್ರೆ ಇಲ್ಲಿ ಅವರು ಯಾವುದೇ ಕೆಲಸ ಹೇಳಿದ್ರು ನಾವು ಇಲ್ಲ ಅಂತಿರ್ಲಿಲ್ಲ. ಎಲ್ದಿರ ಅವ್ರಿಗೆ ನಮ್ಗೆ ಗೊತ್ತಿರೋದೇ ಬಹುಮುಖ ವ್ಯಕ್ತಿತ್ವ ಅನ್ಬೇಕು ನಾವು. ಈ ಕಡೆ ಪತ್ರಕರ್ತರ ಜೊತೆ ಸಂಬಂಧ ಇರ್ಬೋದು, ಗಡಿನಾಡು ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಅಲ್ಲಿ ಆಕ್ಟಿವ್ ಆಗಿ ಇನ್ವಾಲ್ವ್ ಆಗಿದ್ರು. ಮತ್ತೆ ಅವ್ರದ್ದು ರೆಡ್ಡಿ ಜನಸಂಘ ಅದರಲ್ಲಿ ಆಕ್ಟಿವ್ ಆಗಿದ್ರು. ಮತ್ತೆ ರಾಜಕೀಯ ವ್ಯಕ್ತಿಗಳ ಜೊತೆ ಇರ್ಬೋದು, ತಹಸೀಲ್ದಾರ್ ಇರ್ಬೋದು. ಹಾಗಾಗಿ ಬೆಮೆಲ್ದು ಯಾವುದೇ ಕಾರಣಕ್ಕೂ ತಡ ಇಲ್ದಂಗೆ ಅಲ್ಲಿನ ಮ್ಯಾನೇಜ್ಮೆಂಟ್ ಜೊತೆ, ಅಲ್ಲಿನ ಅಕೌಂಟ್ಸ್ ಅವ್ರ ಜೊತೆ ಕೋಆರ್ಡಿನೇಟ್ ಮಾಡಿ ಅತ್ಯುತ್ತಮ ಯಾವುದೇ ಕೊರತೆ ಇಲ್ದಂಗೆ, ಯಾವುದೇ ನ್ಯೂನ್ಯತೆಗಳು ಇಲ್ದಂಗೆ ಅದನ್ನ ನಿರ್ವಹಿಸ್ಕೊಂಡು ಬಂದಿರ್ತಾರೆ. KSRTC ಕೊಟ್ಟಾಗ ಫಸ್ಟ್ ನನಗೆ ಇವರೇ ಫಸ್ಟ್ ಧೈರ್ಯ ಹೇಳಿದ್ದು, ಅಣ್ಣ మేము ఉంటాం మీరు చేయండి అంది. ಫಸ್ಟ್ ಮಾತು, మేము ఉంటాం ఏమిటి కన్నా మీరు చేయండి ಲೋಕಲ್ ಇರೋ ಅಂದ್ರು. ನಾವು ಮಾಡಿದ್ವಿ. ಅದೇ ಟೈಮಲ್ಲಿ ಮೇಲ್ಬರ್ತು ಸೀಸನ್ ರೂಪಾ ಮೇಡಮು ಮತ್ತೆ ಮೋಹನ್ ಕೃಷ್ಣ ಅವ್ರು ಇಬ್ರು ಸೆಂಟ್ರಲ್ಲಿ ಲೋಕಲ್ ಅವರು ಬುಕ್ ಮಾಡ್ತಾ ಇದ್ರು. 40 ಗಾಡಿ ಒಂದ್ ದಿವಸಕ್ಕೆ ಹೋಗ್ತಾ ಇತ್ತು. ರಾತ್ರಿ ಬಂದು ರಾತ್ರಿ ಹೋಗೋದು ಅದೆಲ್ಲ ಇವರೇ ನೋಡ್ಕೊಂತಾ ಇದ್ರು. ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ, ನಾನು ಡಿಮೋದರ ಕೆಲಸ ಮಾಡಿದ್ರು ಹೊತ್ತನ್ನು ಇದೆಲ್ಲ ನೋಡ್ಕೊಂತಾ ಇದ್ದೆ ಇವರೇನೆ. ನಾನೇನು ಅವ್ರನ್ನ ಹತ್ಸಕ್ಕೆ ಏನೋ ಮಾತು ನಾನು ಹೇಳ್ತಾ ಇಲ್ಲ. ರಾತ್ರಿ ಬಂದು ರಾತ್ರಿ ಹೋಗೋದು, ಡ್ರೈವರ್ ಬರೋದು, ಗಾಡಿ ಹೋಗೋದು, ಬರೀ ನಾನು ಮೇಂಟೈನ್ ಮಾಡ್ತಾ ಇದ್ದೆ ಅಷ್ಟೇ. 2 ಬಸ್ ಆಗಿದ್ದೆ ಡಿಮೋದರ ಅದೇ ಮೇಂಟೈನ್ ಮಾಡ್ತಾ ಇದ್ದೆ. ಆ ದುಡ್ಡು ಕಟ್ಸೋದು, ದುಡ್ಡನ್ನ ರೀಫಂಡ್ ಮಾಡಿಸೋದು, 2 ಪಾರ್ಟಿಯಿಂದ ಕಟ್ಟೋದು ಎಲ್ಲ ಇವರೇ ಮಾಡ್ತಾ ಇದ್ರು. ಇವರಿಂದ ನನಗೆ ಆ ಟೈಮಲ್ಲಿ ಇಲ್ಲದನ್ನು 1.5 ಕೋಟಿ ರೂಪಾಯಿ ಬರೀ ಸಿಸಿಂದ ಬಂತು. ನನ್ಗೆ ಒಳ್ಳೆ ಹೆಸರು ಬಂತು. ಆಮೇಲೆ ಈ ತಹಸೀಲ್ದಾರ್ ಮೀಟಿಂಗ್ ಕರೀತಾ ಇದ್ರು, MLA ಅವರು ಮೀಟಿಂಗ್ ಕರೀತಾ ಇದ್ರು. ಯಾವ ಮೀಟಿಂಗ್ ಅಣ್ಣ ನೀನು ಪೋತಾಡ ಉಂಡಣ ಆರಾಮ್ ಉಂಡಣ ಅಂತ ಇದ್ದ. ಅಂತ ಮನುಷ್ಯನ ನಾವು ಯಾವತ್ತೂ ಮರಿಬಾರ್ದು. ಅದಕ್ಕೋಸ್ಕರ ಇವತ್ತು ಎಲ್ಲಿದ್ರು ನಾನು ಓಡ್ ಬಂದಿದ್ದೀನಿ. ಅವರು ಒಂದು ಇದರಿಂದಲೇ ನಾನು ಇಲ್ಲಿ ಬಂದು ಇದೇ ಡಿಪೋದಲ್ಲಿ ಕೆಲಸ ಮಾಡಿಕೊಂಡು ಸುಮಾರು 2 ವರ್ಷಗಳ ಕಾಲ ಈ ಡಿಪೋದಲ್ಲಿ ಕೆಲಸ ಮಾಡಿದ್ದೀನಿ ಸಂಚಾರಿ ನಿರೀಕ್ಷಕಿಯಾಗಿ. ಆಮೇಲೆ ಎಲ್ರಿಗೂ ಪ್ರೆಸ್ ಅವ್ರಿಗೆಲ್ಲ ಯಾರಿಗೂ ಗೊತ್ತಿರಲಿಲ್ಲ. ಯಾಕಂದ್ರೆ ಎಲ್ಲ ಹಿಂಭಾಗದಲ್ಲಿ ನಾನಿದ್ದೀನಿ, ಮುಂಭಾಗದಲ್ಲಿ ಪ್ರಸನ್ನ ರೆಡ್ಡಿ ಸರ್ ಅವ್ರನ್ನೇ ಬಿಟ್ಬಿಟ್ಟಿದೆ. ಎಲ್ಲೇ ಹೋಗ್ಬೇಕಂದ್ರೂ ಯಾವುದೇ ಒಂದು ಸರ್ಕಾರಿ ಕಚೇರಿಗಳಲ್ಲಾಗ್ಲಿ, ಕೋರ್ಟ್ ಅಲ್ಲಾಗ್ಲಿ ಮೀಟಿಂಗ್ ಇರುತ್ತೆ. ಪ್ರತಿ ತಿಂಗಳು 15 ದಿವಸಕ್ಕೆ ಒಂದ್ಸತಿ ಮೀಟಿಂಗ್ ಇರುತ್ತೆ. ಅಲ್ಲೆಲ್ಲ ಕರಿತಾ ಇರ್ತಾರೆ. ಇಲ್ಲಿನ ಕೆಲಸದ ಒತ್ತಡದಿಂದ ನಾನು ಹೋಗಕ್ಕೆ ಎಲ್ಲೂ ಹಾಕ್ತಾ ಇರ್ಲಿಲ್ಲ. ಅವ್ರೆಲ್ಲ ಕಡೆ ಪ್ರಚಾರದಲ್ಲಿ ಇರೋದ್ರಿಂದ ಅವರನ್ನೇ ಎಲ್ಲಾ ಕಡೆ ಮುನ್ನುಗ್ಗೋ ತರ ಮಾಡಿ ಎಲ್ರಿಗೂ ಅವ್ರಿಗೆ ಎಲ್ಲಾ ಕಡೆ ಕೆಲಸಕ್ಕೆ ಕಳ್ಸಿಕೊಡ್ತಾ ಇದ್ವಿ. ಈಗ ಒಂದೇ ಒಂದು ಮಾತು ನಾನು ಹೇಳ್ಬೇಕು ಅಂತಂದ್ರೆ, ಈಗ ಇವತ್ತಿನ ದಿನಕ್ಕೆ ನನ್ನ ಬಲಗೈಯೇ ಬಿದ್ದಂತ ಆಗಿದೆ. ಅದನ್ನ ಓಪನ್ ಆಗಿ ಹೇಳ್ತಾ ಇದ್ದೀನಿ. ಏನು ಮಾಡಕ್ ಆಗಲ್ಲ. ಯಾಕಂದ್ರೆ ನಿವೃತ್ತಿ ಅನ್ನೋದು ಎಲ್ರಿಗೂ ಬರೋ ಅಂತದ್ದೇ. ಇವನ್ ನನಗೂ ಬರುತ್ತೆ, ಇವತ್ತಿನ ದಿನ ಅವ್ರಿಗೆ ಬಂದಿದೆ. ಬಟ್ ಇಷ್ಟು ದಿನ ಅವ್ರು ಹೆಂಗ್ ಸಪೋರ್ಟ್ ಕೊಟ್ರೋ ನನಗೆ ಅದೇ ತರ ಮುಂದೇನು ಕೊಡ್ತಾರ ಅನ್ನೋ ನಂಬಿಕೆ ನನಗಿದೆ. ಬಟ್ ಅವ್ರು ನಾನು ಕೊಡಲ್ಲ ಅಂದ್ರೂ ಅವ್ರು ನಾನು ಬಿಡಲ್ಲ. ನಾನು ಇರೋ ತನಕ ಬಿಡಲ್ಲ. ಅಂದ್ರೆ KSRTC ಸಂಬಂಧಪಟ್ಟಂಗೆ ಏನೇ ಕೆಲಸ ಇರ್ಲಿನೋ ಔಟ್ಸೈಡ್ ಆಫೀಸರ್ಸ್ ಅಲ್ಲಿ ಅವರೇ ನಿಭಾಯಿಸ್ಕೊಂಡು ಬರ್ತಾ ಇದ್ರು. ಅದು ಟೈಮ್ ಇಲ್ಲ. ಈವನ್ ರಾತ್ರಿ 11 ಗಂಟೆಗೆ ಬೆಮ್ಮಲ್ದು ಟ್ರಿಪ್ಸ್ ಇರ್ತವೆ. ಯಾವ್ದೋ ಒಂದು ಗಾಡಿ BD ಆಯ್ತು ಅಂತಂದ್ರೆ ರಾತ್ರಿ 12 ಗಂಟೆವರೆಗೂ ಅವ್ರು ಎದ್ದಿರ್ಲೇಬೇಕು. 12 ಗಂಟೆಗೆ ಆ ಟ್ರಿಪ್ಸ್ ನ ಅವ್ರು ಅರೇಂಜ್ ಮಾಡಬೇಕು. ಮತ್ತೆ ಈವನ್ ಬೆಳಗ್ಗೆ 5 ಗಂಟೆಗೆ ಗಾಡಿ ಔಟ್ ಆಗುತ್ತೆ. ಈವನ್ 5 to 12 ವರೆಗೂ ಅವ್ರ ಕೆಲಸ ನಿಭಾಯಿಸ್ತಾ ಇದ್ರು. ನಾನು ಕೆಲಸಕ್ಕೆ ಹೋಗ್ಬೇಕಾದ್ರೆ ಇವರ ಕಾರಣ ಏನಂದ್ರೆ ಅವರು ಒಡವೆ ಎಲ್ಲ ಕೊಟ್ಟು
ಅಡಮಾನ ಇಟ್ಟು ನಾನು ಕೆಲಸಕ್ಕೆ ಸೇರಿದೆ. ಈ ದಿನ ಕೆಜಿಎಫ್ ಘಟಕದಲ್ಲಿ ನಾನು ನಿವೃತ್ತಿ ಆಗ್ತಾ ಇದ್ದೀನಿ. ಅದು ಸಹಜ. ಆ ಕಾರ್ಯಕ್ರಮಕ್ಕೆ ನಿಮ್ಮ ಮೆಚ್ಚಿನ ಈ ವೇದಿಕೆಗೆ ಆಗಮಿಸಿರುವ ನಮ್ಮ ಮಂಜುನಾಥ್ ಸಾರು ಅವರಿಗೆ ನನ್ನ ಚಿರಋಣಿ. ಯಾಕೆಂದರೆ ಆವತ್ತು ಅವ್ರು ಡಿಪೋಗೆ ಬಂದಾಗ ನಾನು ಬೆಂಬಲ ಇನ್ಚಾರ್ಜಾಗೆ ಇದ್ದ. ಅವರೆಷ್ಟೇ ಇದು ಇದ್ರೂ ಕೆಲವು ಇದೆಲ್ಲ ನಮ್ಮನ್ನು ವೆರಿಫೈ ಮಾಡಿದ್ರು. ಯಾಕೆಂದರೆ ಅವರು ಆನೆಸ್ಟ್ ಮ್ಯಾನ್. ಆ ಇದರಲ್ಲಿ ನಮ್ಮ ಇದನ್ನು ಪರೀಕ್ಷೆ ಮಾಡಿದ್ರು ನನಗೆ ಗೊತ್ತಂಗೆ. ಅಂಥವರು ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರೋದಕ್ಕೆ ನನ್ನ ಭಾಗ್ಯ ಅಂತ ನಾನು ಅಂದ್ಕೊಳ್ತೀನಿ. ಯಾಕೆಂದರೆ ಆವತ್ತು ದಿನಗಳಲ್ಲಿ ಹಂಗಿತ್ತು. ಅವರಿಗೆ ನನ್ನ ಧನ್ಯವಾದಗಳು. ಹಾಗೆ ನಮ್ಮ ಈ ಕೆಜಿಎಫ್ ಘಟಕದ ಡಿಪೋ ಮೇಜರ್ ಆಗಿ ನಮ್ಮ ನೇತ್ರಮ್ಮ ಇದ್ದಾರೆ. ಅವರು ಇದೇ ಘಟಕದಲ್ಲಿ ಸ್ಟೇ ಆಗಿ ಬಂದರು. ಫಸ್ಟು 2007ರಲ್ಲೋ 8ರಲ್ಲೋ 10ರಲ್ಲಿ ಇಲ್ಲೇ ಎಲ್ಲ ಕೆಲಸ ಕಲಿತು ಡಿವಿಷನ್ ಆಫೀಸ್ಗೆ ಹೋದರು. ಇವಾಗ ಇಲ್ಲೇ ಡಿಪೋ ಮೇಜರ್ ಆಗಿ ಬಂದಿದ್ದಾರೆ. ನಮಗೂ ಹೆಮ್ಮೆನೆ. ಯಾಕಂದರೆ ನಮ್ಮೇ ಲೋಕಲ್ ಅವರು. ಅವ್ರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀವಿ. ಹಾಗೆ ನಮ್ಮ ಕೆಜಿಎಫ್ ಅವರೇ ಆದ ಸತೀಶ್ ಕುಮಾರ್ ಅವರು ಇಲ್ಲಿ AWS ಆಗಿದ್ರು. ಡಿಪೋ ಮೇಜರ್ ಕೆಲಸ ಮಾಡಿದ್ರು. ಯಾವುದೋ ಕಾರಣದಿಂದ BMTC ಬರ್ಕೊಟ್ರು, ಅಲ್ಲಿ ಹೋಗಿದ್ದಾರೆ. ಅವರು ಇವಾಗ ನನ್ನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ನನ್ನ ಧನ್ಯವಾದ. ಆಮೇಲೆ ನಮ್ಮ ಜೊತೆಯಲ್ಲಿ ಕೆಲಸ ಮಾಡಿ, ಯಾಕಂದರೆ ಹುಬ್ಳಿ ಬೆಳಿಗ್ಗೆ 5 ಗಂಟೆಗೆ ಹೋಗೋ ಗಾಡಿ ಪ್ರತಿದಿನ ಅವರು ಪಕ್ಕ ಸಮಯ ಪಾಲನೆ ಮಾಡ್ತಾಯಿದ್ರು. ಅದೇ ಥರ ಇಲ್ಲಿವರೆಗೂ ಕೆಲಸ ಮಾಡಿಕೊಂಡು ಬಂದಿರೋದು ಡ್ರೈವರ್ ಕೆಲಸ ತುಂಬ ಕಷ್ಟಕರ. ಅಂಥವರು ಇವತ್ತು ನನ್ನ ಜೊತೆಯಲ್ಲಿ ನಿವೃತ್ತಿ ಆಗ್ತಾ ಇದ್ದಾರೆ. ನನಗೆ ತುಂಬ ಹೆಮ್ಮೆಯ ವಿಷಯ. ಸುಲೈಮಾನ್ ಪಾಷಾ ಅವರು. ಹಾಗೆ ಇಷ್ಟೆಲ್ಲ ಕೆಲಸಗಳು ನನ್ನ ಪತ್ತಿ ನಮ್ಮ ಮಂಜುನಾಥ್ ಸರ್ ನಮಗೆ ಮಾತಾಡಿದಾಗ ಸ್ವಲ್ಪ ಆವೇಶಗೂ ಇತ್ತು, ಒಂಥರ ಒಳಗಡೆ ಇದಾಗೂ ಇತ್ತು. ಯಾಕೆಂದರೆ ಅಷ್ಟೆಲ್ಲ ನಾವು ಮಾಡಿದ್ದೀವ ಅಂತ ನನಗೂ ಒಂದು ಇವಾಗ ಗೊತ್ತಾಗ್ತಾ ಇದೆ. ನಿನ್ನೆನೂ ಆ ಕಾರ್ಯಕ್ರಮದಲ್ಲಿ ಗೊತ್ತಾಯಿತು. ಇಷ್ಟೆಲ್ಲ ಮಾಡೋಕ್ಕೆ ನನಗೆ ಪ್ರೋತ್ಸಾಹ ಕೊಟ್ಟು ಮನೆಯಲ್ಲಿ ಅವರು ನನಗೆ ಯಾವುದು ಒತ್ತಡ ಇಲ್ಲದೆ ಯಾವಾಗಲೂ ರಾತ್ರಿ 11 ಗಂಟೆಯಲ್ಲೂ ಫೋನ್ ಬಂದರೆ ಘಟಕಕ್ಕೆ ಬಂದು ಬಸ್ಸಿಗೆ ಕಳಿಸ್ತಾ ಇದ್ದೆ. ಬೆಂಬಲ ಒಂದು ರೆಸ್ಪಾನ್ಸಿಬಲ್ ಇರೋದ್ರಿಂದ ನಾನು ರಾತ್ರಿ 11 ಗಂಟೆಗೆ, ಇವತ್ತು 11 ಗಂಟೆಗೆ ಮಲಗ್ತೀನಿ. ಅದರಿಂದ ಬೆಂಬಲ ಇದುವರೆಗೂ ನನ್ನ ಇದರಲ್ಲಿ ಯಾವುದು ನಾಟ್ ಆಪರೇಟ್ ಅಂತ ಒಂದು ಬಿಲ್ಲನ್ನು ನಾನು ಮಾಡಿಸ್ಕೊಂಡಿಲ್ಲ. ಯಾಕಂದರೆ 14 ವರ್ಷ ಬೆಂಬಲ ಮಾಡಿದ್ದೀನಿ. ನಾನು ಮೊದಲನೇ ಮೈಸೂರಿಗೆ ನಾನು ಅಪಾಯಿಂಟ್ಮೆಂಟ್ ಆಗಿದ್ದು ಮೈಸೂರಲ್ಲಿ 89 ಡಿಸೆಂಬರು 14ನೇ ತಾರೀಕು. ಅಲ್ಲಿಂದ 10/4/95ವರೆಗೂ ಮೈಸೂರು ನಗರ ಘಟಕದಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಅಲ್ಲಿನೂ ನಾನು ಯಾವುದೇ ಒಂದು ಕಪ್ಪು ಚುಕ್ಕೆ ಆಗದೆ ಇಲ್ಲಿಗೆ ವರ್ಗಾವಣೆ ಆದೆ. ಇಲ್ಲಿ ಬಂದು ಒಂದು ವರ್ಷ ಪಲಮ್ನೇರ್ ಬೆಂಗಳೂರು ಮಾರ್ಗ ಮಾಡಿದೆ. ಆಮೇಲೆ ವಿಕೋಟ ಕೆಜಿಎಫ್ 12 ವರ್ಷ ಮಾಡಿದೆ ಲೋಕಲ್ಲು. ಅದಾದ ಮೇಲೆ 2005ರಲ್ಲಿ ಬೆಮ್ಮೆಲ್ಗೆ ಮೊದಲನೇ ಗಾಡಿ ಇದೇ ರೂಟಲ್ಲಿ ಮುಳಬಾಗಲು ಡೈಟಾಲ್ಟ್ಗೆ ಹೋದೆ. ಬೆಮ್ಮೆಲ್ ಕಾಂಟ್ರಾಕ್ಟ್ ಬಂದಾಗ ಆ ಗಾಡಿ
ವಿಕೋಟೆ ರೂಟಲ್ಲಿ ಓಡಬೇಕಾದ್ರೆ ಇವತ್ತು ನಮ್ಮ ರೂಟು 25 ಅಂತ ಇವತ್ತು ಹೇಳಲ್ಲ. ಯಾವ ಮಕ್ಕಳು ಹೇಳಿದ್ರು ನಾವು ಸಮಯ ಪಾಲನೆ ಮಾಡ್ತಾ ಇದ್ವು. ಟೈಮ್ ಅಂದ್ರೆ ಟೈಮ್ ಅಂತ. ಅದಕ್ಕೆ ಗಾಡಿಗೆ ನಾವು ಕನ್ನಡ ಬಾವುಟ ಆಗಿರೋದ್ರಿಂದ ಇವತ್ತು ಹೆಸರು ಜೆಂಡಾ ಬಸ್ ಅಂತಾನೆ ಇದೆ. ಯಾವ ಮಕ್ಕಳು ಕೇಳಿದ್ರೆ ಇವತ್ತು ಆ ರೂಟಲ್ಲಿ ಇವಾಗ ಹೋಗಿ ಸ್ಕೂಲ್ ಶಾಲಾ ಮಕ್ಕಳು ಕೇಳಿ ಈ ಬಸ್ ಯಾವ ಟೈಮ್ ಬರುತ್ತೆ, ಜೆಂಡಾ ಬಸ್ ಬರುತ್ತೆ ಅಂತ ಹೇಳ್ತಾರೆ. ಯಾಕಂದ್ರೆ ನಮ್ಗೆ ಹೇಳಿರೋದು ನಾವು ಕೇಳಿಸ್ಕೊಳ್ತಾ ಇದ್ವಿ. ಆ ಥರ ಏನೋ ಮಾಡ್ಕೊಂಡು ಬಂದ್ವಿ. ಡಿಪಾರ್ಟ್ಮೆಂಟ್ಗೆ ನಾವು ಯಾವತ್ತೂ ಇದು ಮಾಡಿಲ್ಲ. ಡಿಪಾರ್ಟ್ಮೆಂಟ್ ಒಂಥರ ನಮಗೆ ಒಂಥರ ವಿಕೋಟೆ ರೂಟಲ್ಲಿ ಓಡಬೇಕಾದ್ರೆ ನಾನಾ ತೊಂದರೆಗಳು ಬಂದಿದೆ. ಏನು ಬಂದಿದೆ ಅಂದರೆ ಪ್ರೈವೇಟ್ ಗಾಡಿಗಳಿಗೂ ನಮಗೆ ಕಾಂಪಿಟೇಷನ್, ಟೆಂಪೋಗಳು ಓಡಿಸ್ತಾ ಇತ್ತು. ನಾವು ನಮ್ಮ ಟೈಮ್ಗೆ ಯಾವುದೇ ಗಾಡಿ ಹೋಗಿ ಬಿಡ್ತಾ ಇರಲಿಲ್ಲ. ಪ್ರೈವೇಟ್ ಗಾಡಿಗಳು ಅಡ್ಡ ಹಾಕಿದ್ದೀವಿ, ಗಲಾಟೆಗಳು ಮಾಡಿಕೊಂಡು ನಾನು ಒದಗಳು ರಿಬ್ಬಿಗಳೆಲ್ಲ ಹುರ್ಕೊಂಡಿದ್ದೀನಿ. ಹೊಡೆದು ಬಿಟ್ರೆ ಆ ರೂಟೇ ಬಿಟ್ಬಿಡ್ತಾರೆ ಅಂತ ಕೂಡ ಮಾಡಿದ್ರು ಕೆಲವರು. ನಮ್ಮವ್ರು ಹೇಳ್ತಾರೆ ಇದ್ರವಾಗ ಸಮಸ್ಯೆ ಇವ್ರಿಗೇನು ಕಿರೀಟ ಕೊಡುತ್ತಾ ಈ ಥರ ಮಾಡ್ತಾರೆ ಅಂತ ಕೂಡ ನಾವು ಅನ್ಸ್ಕೊಂಡಿದ್ವಿ. ನಾವು ಆವಾಗಲೂ ಏನು ಇದು ಮಾಡ್ಕೊಂಡಿಲ್ಲ. ಯಾಕಂದ್ರೆ ನಮ್ಮ ಪಾರ್ಟ್ನರು ಹಂಗೆ ಇತ್ತು, ಪುರುಷೋತ್ತಮ್ ಅವ್ರು ಬಂದಿಲ್ಲ, ಅವರು ಹಂಗೆ ಇದ್ರು, ಇಬ್ರು ಹಂಗೆ ಇದ್ದು. ಸುಮಾರು ಖಾಸಗಿ ವಾಹನಗಳಿಗೆ ಇವತ್ತೂ ಅವರಿಗೆ ನಮ್ಮ ಮೇಲೆ ಒಂದು ಇದೆ. ಇವತ್ತೂ ನಾವು ಕೊರೋನಾ ಇಂದ ಬಸ್ ಸ್ಟ್ಯಾಂಡ್ ಅಲ್ಲಿ ಡ್ಯೂಟಿ ಮಾಡಿದ್ವಿ. ಭಾಸ್ಕರ್ ರೆಡ್ಡಿ ನಾವು ಯಾವುದೇ ಇವತ್ತೂ ನಾವು ಬಿಟ್ಕೊಟ್ಟಿಲ್ಲ ಇದುವರೆಗೂ ಸಂಸ್ಥೆಗೆ. ಆಮೇಲೆ ನನಗೆ ಚಾಲಕರ ಬೋಧಕರಾಗಿ ಘಟಕದಲ್ಲಿ ಇದು ಮಾಡಿದ್ರು. KMPL ಎಲ್ಲೋ ಇದ್ದಿದ್ದನ್ನ 5/36 ತರಿಸಿ ಕೋಲಾರ ಡಿವಿಷನ್ ಅಲ್ಲಿ ನಾನು ಅತಿ KMPL ಕೊಟ್ಟಿದ್ದೀನಿ. ನನ್ನ ನಾಮಕಲ್ಗೆ ಅದರಲ್ಲಿ ನನಗೆ ಇವಾಗ ಯಾವುದೋ ಬೆಳ್ಳಿ ಪದಕ ಬಂದಿದೆ. ಡೀಸೆಲ್ ಅವಾರ್ಡ್ ಅಲ್ಲಿ ನಾನು ಚಾಲನೆ ಮಾಡಿರೋದ್ರಲ್ಲಿ ನನಗೆ ಮೈಸೂರಿಂದ ದುಡ್ಡು ಕೊಟ್ಟಿದ್ದಾರೆ. ಬರೀ ತಿಂಗಳು ನನಗೆ ದುಡ್ಡು ಕೊಡ್ತಾ ಇದ್ರು. ಆ ಸರ್ಟಿಫಿಕೇಟ್ಸ್ ಇದಾವೆ. ಇಲ್ಲೂ ಸರ್ಟಿಫಿಕೇಟ್ 2007ವರೆಗೂ ನನಗೆ ಸರ್ಟಿಫಿಕೇಟ್ಸ್ ಬಂದಿದೆ. ನಾನು ಇವತ್ತು ಯಾಕೆ ಹೇಳ್ತಾ ಇದ್ದೇನೆ, ನನ್ನ ಡ್ಯೂಟಿ ಕೆಲವರೆಲ್ಲ ಲಾಸ್ಟಲ್ಲಿ ಅವ್ರು ಏನಾದ್ರು ಹೇಳಿ ನನ್ನ ಮನಸ್ಸಿಗೆ ನಾನು ಮನಸ್ಸಾಕ್ಷಿಗೆ ನಾನು ಸಂಸ್ಥೆಗೆ ಯಾವುದೇ ದ್ರೋಹ ಮಾಡದೆ ನಾನು ಕೆಲಸ ಮಾಡಿದ್ದೀನಿ. ತಿರುಗಿ ಬೆಂಬಲ ಕೊಟ್ಟರು. ಬೆಂಬಲ ಇದುವರೆಗೂ ನಾವು ಯಾವುದೋ ಕೊಪ್ಪಿಚಕ್ಕೆ ಇಲ್ಲ. ಅದರಿಂದ ನಾನು ಸಂಸ್ಥೆಗೆ ಇಲ್ಲ ಯಾರಿಗಾದ್ರೂ ಬೇಜಾರಾಗಿದ್ದರೆ ನನ್ನಿಂದನೇ ದಯವಿಟ್ಟು ನನ್ನ ಸ್ವಂತ ಕೆಲಸ ಯಾವತ್ತೂ ಮಾಡಿಲ್ಲ. ನನ್ನ ಸ್ವಂತ ಕೆಲಸ ಇಟ್ಕೊಂಡು ಎಲ್ಲೂ ನಮ್ಮ ಸ್ವಂತ ಮನೆ ಕೆಲಸ ಮಾಡಿಲ್ಲ. ಅದೆಲ್ಲ ಪ್ರೋತ್ಸಾಹ ನಮ್ಮ ಮಿಸ್ಸಸ್ಗೂ ಆಗುತ್ತೆ. ಯಾಕಂದ್ರೆ ಅವರು ಒಂದು ಎಜುಕೇಶನ್ ಬಿಟ್ಟ ಮೇಲೆ ಇರೋದ್ರಿಂದ ಅವರಿಗೆ ಮನೆಯಲ್ಲಿ ನಾವು ಯಾರು ಕೆಲಸ ಅವ್ರು ಇಟ್ಕೊಂಡಿಲ್ಲ. ಬೆಳಗ್ಗೆ ಎಲ್ಲ ಎದ್ದು ನಮ್ಗೆ ಊಟ ಮಾಡಿ ಹಾಕಿ ಅವರು ಸ್ಕೂಲ್ಗೆ ಹೋಗ್ತಾರೆ. ಅವ್ರಿಗೆ ಮನೆ ಹೊರೆ ಎಲ್ಲ ಇದೆ. ನಾವು ಮನೆ ಕೆಲಸ ಯಾವುದು ನೋಡಲ್ಲ. ಯಾವಾಗಲೂ ಡ್ಯೂಟಿ ರಾತ್ರಿ 12 ಗಂಟೆಯಲ್ಲಿ ಬೆಳಗ್ಗೆ 5 ಗಂಟೆಯಲ್ಲಿ ಫೋನ್ ಬಂದರೆ ಯಾವಾಗಲೂ ನಿಮ್ಗೆ ಇದೇ ರಾಮಾಯಣ ಡಿಪೋಗೆ ಹೋಗ್ಬಿಡಿ ನೀವು ಅಂತ ಕೂಡ ಎಷ್ಟೋ ಸಲ ಹೇಳಿದ್ದಾರೆ ಅವರು. ಆ ಥರ ಮಾಡ್ಕೊಂಡು ಬಂದಿದ್ದೀವಿ. KSRTCಗೂ ನಮಗೆ ಋಣ ಮುಗೀತು. ಆದ್ರೂ ಮುಗೀತು ಅಂತ ನಾವೇನು ನಿಮಗೆ ಯಾರೇ ರಾತ್ರಿ 12 ಗಂಟೆ ಫೋನ್ ಮಾಡಲಿ, ನೌಕರರು ನನ್ನ ಮೇಲೆ ಏನಾದರೂ ಮಾತಾಡ್ಕೊಂಡಿರಲಿ, ಆದರೆ ನಾನು ಯಾವತ್ತೂ ನೇರವಾಗಿ ಹೇಳಿರ್ತೀನಿ ಹೊರತು ಅವರಿಗೆ ಹಿಂದ್ಗಡೆ ಕೆಲಸ ಯಾವುದನ್ನು ನಾನು ಕೆಟ್ಟ ಕೆಲಸ ಅಂತೂ ಯಾರಿಗೂ ಮಾಡಿಲ್ಲ. ಕೊರೋನಾದಲ್ಲಿ ಕೂಡ ನಾವು ಭಾಸ್ಕರ್ ರೆಡ್ಡಿ, ನಾವು ರಾಮಚಂದ್ರ, ಇನ್ನ ನಮ್ಮ ಚಂದ್ರಶೇಖರ್ ರೆಡ್ಡಿ ಎಲ್ಲ ಒಂದು 5-6 ಜನ ಯಾವುದು ನಾವು ಪ್ರಾಣ ಭಯ ಇಲ್ಲದೆ ನಾವು ಕೆಲಸ ಮಾಡಿದ್ದೀವಿ. ನಿಮ್ಮನ್ನು ನಾವು ಒತ್ತಡ ಕೊಟ್ಟಿದ್ದೀವಿ ಹೋಗಿ ಟ್ರಾಫಿಕ್ ಇದೆ ಅಂತ. ಹೈಯೆಸ್ಟ್ ಕೊರೋನಾದಲ್ಲಿ ನಮಗೆ ಕರ್ನಾಟಕದಲ್ಲಿ ನಮ್ಮದೇ ಹೈಯೆಸ್ಟ್ ರೆವಿನ್ಯೂ ಬಂದಿರೋದು ಆಯ್ತಾ. ಅದೆಲ್ಲ ನಾವು ಎಲ್ಲರೂ ಶ್ರಮ ಪಟ್ಟಿರೋದ್ರಿಂದ ಆಯ್ತು. ನಾವು ಸುಮ್ಮನೆ ಇದ್ಬಿಟ್ಟಿದ್ರೆ ರೆವಿನ್ಯೂ ಬರ್ತಾ ಇಲ್ಲ. ಆ ಟೈಮಲ್ಲಿ ಒಂದೇ ಒಳ್ಳೆ ಹೆಸರು ಬಂತು KGF ಡಿಪೋಗೆ. ಮುಂದಿನ ದಿನಗಳನ್ನು ನಾನು ಅದೇ ಹೇಳ್ತಾ ಇದ್ದೀನಿ, ದಯವಿಟ್ಟು ಸಂಸ್ಥೆ ಇವತ್ತು ನಾನು KSRTC ಬಂದಿರೋದ್ರಿಂದ ನನ್ನನ್ನು ಈ ಮಟ್ಟಕ್ಕೆ ಬಂದಿದೆ ಎಲ್ಲ. ಅದರಿಂದ ದಯವಿಟ್ಟು ಯಾರು ಏನಾದರೂ ಮಧ್ಯಗಳಲ್ಲಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಯಾಕೆಂದ್ರೆ ನಾನು ಏನಾದರೂ ಅಂದಿರ್ಬೋದು, ಮಾತಾಡಿರ್ಬೋದು.